ಸಂಗಮ್ ಇಂಚರಾನ ಸೇವ್ ಮಾಡೋದಕ್ಕೋಸ್ಕರ ತನ್ನ ಹತ್ರ ಇದ್ದಿದ್ದ ಒಂದು ಇಂಪಾರ್ಟೆಂಟ್ ಜಾಗನ ಜಾನ್ಗೆ ಬಿಟ್ಕೊಡೋಕೆ ರೆಡಿ ಇದ್ದ. ಆ ಜಾಗ ಸಂಗಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವನು ಮತ್ತೆ ಪಿಕೆ ಮಾತಾಡ್ತಾ ಇದ್ದಾಗ ಇಂಚರ ಕೇಳಿಸ್ಕೊಂಡು ಅವಳಿಗೆ ಗೊತ್ತಾಯ್ತು. ತನ್ನನ್ನ ಇಂಥ ಸಿಚುವೇಶನ್ಗೆ ತಂದಿಟ್ಟ ರಂಗನಾಥ್ ಮೇಲೆ ಅವಳಿಗೆ ತುಂಬಾ ಕೋಪ ಬಂದಿತ್ತು. ರಂಗನಾಥ್ ಆಫೀಸಿಗೆ ಹೋಗಿ ಅವಳು ಅವನ ಮೇಲೆ ಕೂಗಾಡೋಕೆ ಶುರು ಮಾಡಿದ್ಲು. ತನಗ್ಯಾಕೆ ಈ ತರ ದ್ರೋಹ ಮಾಡ್ದೆ ಅಂತ ಅವನ್ ಕಾಲೀಗ್ಸ್ ಮುಂದೆ ಇಂಚರ ಕೇಳಿದ್ಲು. ಅವಳನ್ನ ತನ್ನ ಆಫೀಸ್ನಲ್ಲಿ ನೋಡಿದ್ದ ರಂಗನಾಥ್ ಶಾಕಲ್ಲಿ, ಇಂಚರ ಏನ್ ಮಾತಾಡ್ತಿದ್ಯಾ? ನೀನ್ ಎಲ್ಲಿದ್ಯಾ ಅನ್ನೋ ಪರಿಜ್ಞಾನ ಆದ್ರೂ ನಿನಗಿದ್ಯಾ? ಏನೇ ಡಿಸ್ಕಸ್ ಮಾಡ್ಕೋಬೇಕು ಅಂದ್ರೂ ಅದನ್ನ ಮನೇಲ್ ಮಾಡು ಅಂತ ರಂಗನಾಥ್ ಕೂಡ ಜೋರಾಗಿ ಕೂಗ್ದ. ಇಂಚರ ಈ ತರ ಆಫೀಸಿಗೆ ಬಂದು ಎಲ್ಲರ ಮುಂದೆ ಕೂಗಾಡ್ತಾಳೆ ಅಂತ ರಂಗನಾಥ್ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಇಂಚರ ಮಾತನ್ನ ಕೇಳಿ ಎಲ್ಲಿ ತನ್ನ ಕೊಲೀಗ್ಸ್ಗೆ ತನ್ನ ಮೇಲೆ ಡೌಟ್ ಶುರುವಾಗ್ಬಿಡುತ್ತೋ ಅಂತ ಭಯದಲ್ಲಿದ್ದ. ಯಾಕೆ? ನೀನ್ ಯಾವಾಗ ನನ್ ಬಗ್ಗೆ ಏನೂ ಯೋಚನೆ ಮಾಡದೆ ಈ ಕೆಲಸ ಮಾಡಿದ್ಯೋ, ನಾನು ನಿನ್ ಆಫೀಸ್ಗೆ ಬರಬಾರ್ದು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಓ, ಎಲ್ಲಿ ನಿನ್ ಈ ರಹಸ್ಯ ಆಫೀಸಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತಾನಾ? ಇಂಚರ ಇನ್ನೂ ಗಟ್ಟಿಯಾಗಿ ಹೇಳಿದ್ಲು. ಇದನ್ ಕೇಳಿದ್ಮೇಲೆ ಎಲ್ಲರ ಗಮನ ಇವ್ರ ಕಾನ್ವರ್ಸೇಷನ್ ಮೇಲೆ ಫೋಕಸ್ ಆಗಿತ್ತು. ನಾನು ನಿನ್ನ ಮಗಳು, ನಿನಗ್ ಮರ್ತೋಗಿದ್ರೆ ನಾನು ಮತ್ತೆ ನೆನ್ಪಿಸ್ತೀನಿ. ನೀನು ಇಷ್ಟು ಕ್ರೂರಿ ಯಾವಾಗಾದೆ? ಚಿಲ್ರೆ ಕಾಸ್ಗೋಸ್ಕರ ನಿನ್ ಮಗಳನ್ನೇ ಮಾರ್ಕೊಳ್ಳೋ ಅಷ್ಟು ಕ್ರೂರಿ ಯಾವಾಗಾದೆ ಅಂತ ಹೇಳ್ತಾ ಇಂಚರ ಕಣ್ಣಿಂದ ನೀರ್ ಇಳಿಯೋದಕ್ ಶುರುವಾಯ್ತು. ಅಲ್ಲಿದ್ದ ಎಲ್ರೂ ಏನೂ ಮಾತಾಡ್ದೆ ಇಂಚರ ಮತ್ತೆ ರಂಗನಾಥ್ನ ನೋಡ್ತಾ ನಿಂತಿದ್ರು. ನಡೆದಿದ್ದ ರಿಯಾಲಿಟಿನ ಎಲ್ಲರ ಮುಂದೆ ಹೇಳಿದ್ ಕೇಳಿ ರಂಗನಾಥ್ಗೆ ಕೋಪ ನೆತ್ತಿಗೇರ್ತು. ಇಂಚರ, ಏನಫ್! ಏನ್ ಮಾತಾಡ್ತಿದ್ಯಾ ನೀನು? ನೀನು ನನ್ನ ಮಾತ್ ಕೇಳಿದ್ರೆ ಇವತ್ತು ನನ್ನ ಕಂಪ್ನಿ ಇಷ್ಟೊಂದು ಲಾಸ್ನ ಸಫರ್ ಮಾಡ್ತಿರ್ಲಿಲ್ಲ ಅಂತ ಅವನು ಮತ್ತೂ ಕೂಗೋಕೆ ಶುರು ಮಾಡ್ದ. ತನ್ನನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ರಂಗನಾಥ್ ಎಲ್ಲ ತಪ್ಪನ್ನೂ ಇಂಚರ ಮೇಲೆ ಹಾಕೋಕೆ ನೋಡ್ತಿದ್ದ. ಬೇಜಾರಲ್ಲಿ ಅವಳು ಮನೆಗೆ ಹೊರಟ್ಲು. ದಾರಿ ಉದ್ದಕ್ಕೂ ಅವಳು ಈ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಡ್ರೈವ್ ಮಾಡ್ತಿದ್ಲು. ಇಂಚರ ತಲೆಯಲ್ಲಿ ಬರೀ ಸಿಮನ್ಸ್ ಪಾರ್ಕ್ ಜಾಗ ಮಾತ್ರ ಇದ್ದಿದ್ರಿಂದ ಅವಳಿಗೆ ರೋಡ್ ಮೇಲೆ ಗಮನ ಇರಲಿಲ್ಲ. ಸಡನ್ ಆಗಿ ಒಂದು ಮಗು ಅವಳ ಮುಂದೆ ಸೈಕಲ್ಲಲ್ಲಿ ಪಾಸ್ ಆಯ್ತು. ಆ ಮಗುನ ಬಚಾವ್ ಮಾಡೋಕೋಸ್ಕರ ಇಂಚರ ತನ್ನ ಕಾರ್ ಸ್ಟೇರಿಂಗ್ನ ತಕ್ಷಣ ಜೋರಾಗಿ ರೈಟ್ಗೆ ತಿರುಗಿಸಿದ್ಲು. ಅವಳು ತಿರುಗಿಸಿದ ರಭಸಕ್ಕೆ ಅವಳ ಕಾರ್ ಹೋಗಿ ಒಂದು ಮರಕ್ಕೆ ಗುದ್ದಿತು. ಟೆನ್ಷನ್ ಮತ್ತೆ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ ಇದ್ದ ಸಂಗಮ್ ಕಣ್ಣಂಚಲ್ಲಿ ನೀರು ಹುಟ್ಟಿತು. ಇಂಚರ ಮಾತ್ ಪೂರ್ತಿ ಆಗದೆ ಅರ್ಧಕ್ ನಿಂತಿದ್ ಕೇಳಿ ಅವನ ಕೈಗಳು ನಡ್ಗೋಕೆ ಶುರು ಆದ್ವು. ಅವನು ತಕ್ಷಣ ಅಲ್ಲಿಂದ ಹೊರಟು ವಿಕ್ರಾಂತ್ನು ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಬರಕ್ ಹೇಳ್ದ. ಸಂಗಮ್ ಸ್ಪಾಟಿಗೆ ಬರೋ ಹೊತ್ತಿಗೆ ವಿಕ್ರಾಂತ್ ಕೂಡ ತಲುಪಿದ್ದ. ಸಂಗಮ್, ಬೇಗ ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ವಿಕ್ರಾಂತ್ ಹೇಳ್ದ. ಸಂಗಮ್ ಇಂಚರಾನ ಎತ್ಕೊಂಡು ವಿಕ್ರಾಂತ್ ಜೊತೆಗೆ ಹತ್ರದಲ್ಲಿ ಇದ್ದ ಒಂದು ಹಾಸ್ಪಿಟಲ್ಗೆ ಹೊರಟ. ಅವ್ರ ಹಾಸ್ಪಿಟಲ್ಗೆ ಬಂದಾಗ ತಕ್ಷಣ ಡಾಕ್ಟರ್ಸ್ ತಮ್ಮ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ಸಂಗಮ್ ಟೆನ್ಷನ್ನಲ್ಲಿ ಆ ಕಡೆಯಿಂದ ಈ ಕಡೆ ನಡೀತಿದ್ದ. ಅವನ ಹಾರ್ಟ್ ಬೀಟ್ ಇನ್ನೂ ಜೋರಾಗ್ತಾನೇ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಡಾಕ್ಟರ್ ಹೊರಗೆ ಬಂದು, ಪೇಷಂಟ್ ಈಗ ಆರಾಮಾಗಿದ್ದಾರೆ. ನಾವು ಅವ್ರ ತಲೆಗಾಗಿದ್ದ ಇಂಜುರಿಗೆ ಡ್ರೆಸ್ ಮಾಡಿದೀವಿ. ಲಕಿಲಿ ಅವ್ರಿಗೆ ಯಾವುದೇ ಇಂಟರ್ನಲ್ ಇಂಜುರಿ ಆಗಿಲ್ಲ ಅಂತ ಹೇಳಿದ್ರು. ಸಂಗಮ್ ಇದನ್ ಕೇಳಿದ ತಕ್ಷಣ ಜೋರಾಗಿ ಉಸಿರು ಬಿಟ್ಟ. ಟೆನ್ಷನ್ನಲ್ಲಿ ಬೆವರ್ತಿದ್ದ ಅವನ ಹಣೆನ ಒರೆಸ್ಕೊಂಡು ಅವನು ಇಂಚರಾನ ನೋಡೋಕೆ ಒಳಗ್ ಹೋದ. ಇಂಚರ ನಿಧಾನಕ್ಕೆ ಕಣ್ಬಿಟ್ಲು. ಅವಳು ಸಂಗಮ್ನ ಹ್ಯಾಂಡ್ಸಮ್ ಮುಖಾನ ನೋಡಿ ಆಕ್ಸಿಡೆಂಟ್ ಆಗಿದ್ದನ್ನ ನೆನೆಸ್ಕೊಂಡು ತಲೆ ಮೇಲೆ ಕೈ ಇಟ್ಟು ನೋಡ್ಕೊಂಡ್ಲು. ಅವಳ ತಲೆ ಧಿಮ್ ಅಂತ ನೋಯ್ತಾ ಇತ್ತು. ಓ, ಎದ್ಬಿಟ್ಯಾ? ಯು ಆರ್ ಲಕ್ಕಿ. ನಿಂಗೆ ಕಾರ್ ಓಡ್ಸಕ್ ಬರಲ್ಲ ಅಂದ್ರೆ ಯಾಕೆ ಕಾರ್ ತಗೊಂಡು ಹೋಗ್ತೀಯಾ? ಮನೇಲಿ ಅಷ್ಟೊಂದು ಡ್ರೈವರ್ಸ್ ಯಾಕೆ ದಂಡಕ್ಕಿರೋದಾ? ಆ್ಯಂಡ್ ನಿನ್ ಗಮನ ಎಲ್ಲ ಎಲ್ಲಿತ್ತು? ಆ ಮಗು ರೋಡಲ್ಲಿ ಇದ್ದಿದ್ದು ನಿಂಗೆ ಕಾಣಿಸ್ಲಿಲ್ವಾ ಅಂತ ಸಂಗಮ್ ಕೇಳ್ದ. ಅವನಲ್ಲಿದ್ದ ಟೆನ್ಷನ್ ಮತ್ತೆ ಅಸಮಾಧಾನ ಎಲ್ಲ ಅವನು ಇಂಚರ ಮುಂದೆ ಹಾಕಿದ್ದ. ನಾನ್ ಬೇಕು ಅಂತ ಮಾಡ್ಲಿಲ್ಲ, ಅದು ಸಡನ್ ಆಗಿ ಆಗೋಯ್ತು. ಇಂಚರ ಸಮಾಧಾನವಾಗಿ ನಡೆದಿದ್ದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ನೀನು ಡಿಸ್ಟ್ರಾಕ್ಟ್ ಆದೆ. ಅವೆಲ್ಲ ಏನೇ ಇದ್ರೂ ಸರಿ, ಇನ್ನೊಂದ್ಸಲ ನೀನು ಈ ತರ ಏನಾದ್ರೂ ಮಾಡಿದ್ರೆ
ಅಂತ ಸಂಗಮ್ ಅವಳಿಗೆ ಬೈಯೋಕ್ ಶುರು ಮಾಡ್ದ. ಅವನಿಗಿದ್ದಿದ್ದ ಟೆನ್ಷನ್ ನೋಡಿ ಇಂಚರ ತನಗಾಗಿದ್ದ ಆಕ್ಸಿಡೆಂಟ್ ತುಂಬಾ ಸೀರಿಯಸ್ ಅಂತ ಅವಳಿಗೆ ಗೊತ್ತಾಯ್ತು. ಇನ್ಮುಂದೆ ಈ ತರ ಆಗಲ್ಲ ಅಂತ ಅವಳು ಸಣ್ಣದಾಗಿ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಇವತ್ತು ಸಂಗಮ್ ತೋರ್ಸಿದ ಕಾಳಜಿ ತಾನೆ ಒಬ್ಬರನ್ನ ಕೇರ್ ಮಾಡೋ ರೀತಿಲಿತ್ತು. ಇದ್ರಿಂದ ಇಂಚರಾಗೆ ತುಂಬಾ ಖುಷಿ ಆಯ್ತು. ಸ್ವಲ್ಪ ಹೊತ್ತಲ್ಲಿ ಮಾಲ್ತಿ ಮತ್ತೆ ಆರ್ಯ ಇಬ್ರು ಹಾಸ್ಪಿಟಲ್ಗೆ ಬಂದ್ರು. ಆರ್ಯ ಇಂಚರಾನ ನೋಡಿ ಗಟ್ಟಿಯಾಗಿ ತಬ್ಗೊಂಡ. ಅವನ್ ಬರ್ತಾ ಸೂಪರ್ ಮಾರ್ಕೆಟಿಂದ ಇಂಚರಾಗೆ ಒಂದು ಪೇನ್ ಕಿಲ್ಲರ್ ತಗೊಂಡ್ ಬಂದಿದ್ದ. ಇಂಚರ ಎಷ್ಟು ನೋವಲ್ ಇರ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ತನ್ನ ಕಡೆಯಿಂದ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ದ. ಹಾಸ್ಪಿಟಲ್ ವಾರ್ಡ್ನಲ್ಲೂ ಎಲ್ರೂ ಚೆನ್ನಾಗಿ ಮಾತಾಡ್ತಿದ್ರು. ಆದ್ರೆ ಸಂಗಮ್ ಮಾತ್ರ ಇವ್ರ ಮಾತುಕತೆಗಳಿಂದ ದೂರ ಉಳಿದಿದ್ದ. ಅವನು ಇಂಚರ ಮೇಲೆ ಯಾವುದೋ ಒಂದು ವಿಷಯಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದ. ಅದು ಅವನ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅದಾಗ್ಲೇ ರಾತ್ರಿ ಆಗಿತ್ತು. ಮಾಲ್ತಿ ತಾನ್ ಹಾಸ್ಪಿಟಲ್ ಇದ್ದು ಇಂಚರಾನ ನೋಡ್ಕೊಳ್ತೀನಿ ಅಂತ ಹೇಳಿ ಸಂಗಮ್ಗೆ ಆರ್ಯನ್ ಕರ್ಕೊಂಡು ಮನೆಗೆ ಹೋಗಕ್ ಹೇಳಿದ್ಲು. ಆದ್ರೆ ಸಂಗಮ್ ಇದಕ್ಕೆ ಒಪ್ಲಿಲ್ಲ. ಇಲ್ಲ, ನೀವಿಬ್ರು ಮನೆಗೆ ಹೋಗಿ, ನಾನು ಇಲ್ಲಿ ಇರ್ತೀನಿ, ನನ್ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ ಅಂತ ಸಂಗಮ್ ಮಾಲ್ತಿಗೆ ಹೇಳ್ದ. ಇವನಿಗೆ ಇಲ್ಲೂ ಇರ್ಬೇಕು, ಕೋಪಾನೂ ಮಾಡ್ಕೊಳ್ಬೇಕು. ಇವನ್ ಯಾಕೆ ಹಿಂಗೆ, ನಂಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅಂತ ಇಂಚರ ತನ್ನ ಮನ್ಸ್ನಲ್ಲಿ ಅಂದ್ಕೊಂಡ್ಲು. ಸಂಗಮ್ ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರ್ ಏನೇ ಹೇಳಿದ್ರು ಅವ್ನ್ ಕೇಳಲ್ಲ ಅಂತ ಮಾಲ್ತಿಗೂ ಗೊತ್ತಿತ್ತು. ಅವಳು ಆರ್ಯನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಲು. ಇಂಚರ ಮತ್ತೆ ಸಂಗಮ್ ಇಬ್ರೇ ವಾರ್ಡಲ್ ಇದ್ರು. ಸಂಗಮ್ ಇಂಚರಾನ VIP ರೂಮ್ನಲ್ಲಿ ಅಡ್ಮಿಟ್ ಮಾಡಿದ್ದ. ಅಲ್ಲಿ ಅವಳಿಗೆ ಎಲ್ಲಾ ಥರದ ಫೆಸಿಲಿಟಿ ಇತ್ತು. ಇಡೀ ರೂಮಲ್ಲಿ ಅವ್ರ ಇಬ್ರೇ ಇದ್ರು. ಆದ್ರೆ ತುಂಬಾ ಹೊತ್ತು ಅವ್ರ ಮಧ್ಯೆ ಬರೀ ಸೈಲೆನ್ಸ್ ಇತ್ತು. ಸಂಗಮ್ ಏನೂ ಮಾತಾಡ್ದೆ ಸೋಫಾ ಮೇಲೆ ಒಂದ್ ಕಡೆ ಕೂತಿದ್ ನೋಡಿ ಇಂಚರ, ನೀನ್ ಬರೀ ಈ ತರ ಕೋಪ ಮಾಡ್ಕೊಂಡು ಮುಖ ಓದಿಸ್ಕೊಂಡಿರೋದಾದ್ರೆ ನೀನ್ ಮನೆಗೆ ಹೋಗ್ಬೋದಿತ್ತು ಅಲ್ವಾ ಅಂತ ತನಗ್ತಾನೆ ಅಂದ್ಕೊಂಡ್ಲು. ಆದ್ರೂ ಅದನ್ನ ಅವನ್ ಮುಂದೆ ಹೇಳಕ್ ಹೋಗ್ದೆ ಥ್ಯಾಂಕ್ ಯು ಅಂತ ಹೇಳಿದ್ಲು. ಅಲ್ಲ, ನಿನಗೆ ಇದು ಒಂದ್ ಪ್ಯಾಟರ್ನ್ ಆಗ್ಬಿಟ್ಟಿದೆ ಅಂತ ಅನ್ಸ್ತಾ ಇಲ್ವಾ? ನಿನಗೇನೋ ಆಗೋದು, ನಾನ್ ಬಂದು ನಿನ್ನನ್ನ ಸೇವ್ ಮಾಡ್ಬೋದು, ಅಂಡ್ ನೀನು ಥ್ಯಾಂಕ್ ಯು ಹೇಳೋದು. ಏನು, ನೀನ್ ಥ್ಯಾಂಕ್ ಯು ಹೇಳಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ಹೇಗೆ ಅಂತ ಸಂಗಮ್ ಅವಳಿಗೆ ಒರಟಾಗಿ ಹೇಳ್ದ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಈಗ ಅಂಥದ್ದು ಏನಾಗಿದೆ ಅಂತ ಇಂಚರ ಕೇಳಿದ್ಲು. ಅವಳಿಗೆ ಇಷ್ಟೆಲ್ಲ ಆಗಿದ್ರಲ್ಲಿ ತನ್ನ ಮಿಸ್ಟೇಕ್ ಏನು ಅಂತ ಅರ್ಥ ಆಗ್ಲಿಲ್ಲ. ಸಂಗಮ್ ತನ್ನ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಕೇರ್ ಮಾಡೋದ್ರ ಜೊತೆಗೆ ತಾನು ಕೇರ್ಲೆಸ್ ಅಂತ ಯಾಕೆ ಬೈತಿದ್ದಾನೆ ಅನ್ನೋದು ಇಂಚರಾಗೆ ಗೊತ್ತಾಗ್ಲಿಲ್ಲ. ನೀನೇ ನನ್ನ ಕೋಪಕ್ಕೆ ಕಾರಣ. ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಎಷ್ಟು ಕಳೆದೋಗಿರ್ತೀಯ ಅಂದ್ರೆ ನಿನ್ ಸುತ್ತ ಇರೋರ್ ಬಗ್ಗೆ ನೀನ್ ಕೇರ್ ಕೂಡ ಮಾಡಲ್ಲ ಅಂತ ಸಂಗಮ್ ಇರಿಟೇಟೆಡ್ ಆಗಿ ಹೇಳ್ದ. ಎನಿವೇಸ್, ಹೋಗ್ ಮಲ್ಕೋ, ಡಾಕ್ಟರ್ ನಿಂಗೆ ರೆಸ್ಟ್ ತಗೊಳಕ್ ಹೇಳಿದ್ದಾರೆ ಅಂತ ಹೇಳಿ ಸಂಗಮ್ ಮತ್ತೆ ತನ್ನ ಫೋನ್ ನೋಡ್ತಾ ಕೂತ. ಇಂಚರಾಗೆ ರಗಳೆ ಆಗಿ, 1 ನಿಮಿಷ, ಏನಾಗಿದೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಯಾಕಿಷ್ಟು ಕೋಪದಲ್ಲಿ ಕೂಗ್ತಿದ್ದೀರಾ? ಇವಾಗ ಅಂಥದ್ದು ಏನಾಗಿದೆ ಅಂತ ನನಗ್ ನೀವ್ ಹೇಳಿ ಅಂತ ಕೇಳಿದ್ಲು. ಅವಳು ಇಷ್ಟೆಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳ್ತಿದ್ದಾಳೆ ಅಂತ ಅವಳಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಸಂಗಮ್ಗೆ ತನ್ನ ಬಗ್ಗೆ ಯಾಕೆ ಅಸಮಾಧಾನ ಇದೆ ಅಂತ ತಿಳ್ಕೊಳ್ಬೇಕಿತ್ತು. ಅದು ಅವಳನ್ನ ಒಳಗಿಂದ ಕೊರಿತಿತ್ತು. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ.